ಬೆಂಗಳೂರಿನಲ್ಲಿ ಮತ್ತೆ ಗುಂಡಿ ಕಾಟ ಅಂತೂ ಅಯ್ಯೋ ಮುಗಿದ್ರೆ ತಾನೇ ಮತ್ತೆ ಏನಕ್ಕೇನು ಮುಗುದೇ ಇಲ್ಲ ಅದು ಕತೆ. ತೇಪೆ ಆಚಾರ 15 ದಿನ ಟಾರ್ಗೆಟ್ ಕೊಟ್ಬಿಟ್ಟಿದ್ರು. ಅಯ್ಯಯ್ಯಪ್ಪ ಏನು ಮಾಡಿದ್ರು ಆಮೇಲೆ ಆ ಕೆಲಸ ಮಾಡಿದ್ದಕ್ಕೆ ಹೊಗಳಿದ್ದು ಸಣ್ಣ ಮಳೆ ಬಂತು, ಕಿತ್ಕೊಂಡು ಹೋಯ್ತು. ಬಿಬಿಎಂಪಿ ಪ್ಯಾಚ್ ವರ್ಕ್ಗಳೆಲ್ಲವೂ ಕೂಡ ಢಮಾ. ಪ್ಯಾಚ್ ವರ್ಕ್ ಯಾವುದ್ರಿ ನಿಲ್ಲುತ್ತೆ? ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಈಗ ಬಟಾ ಬಯಲಾಗಿದೆ. ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ಒಂದ್ಸಲ ನೋಡ್ಬಿಡಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕಳೆದ 2-3 ದಿನಗಳಿಂದ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಮಳೆಯನ್ನ ಸುರಿಸ್ತಾ ಇದೆ. ಈ ಮಳೆ ಬಿಬಿಎಂಪಿ ಮಾಡಿರುವಂಥ ಕೆಲಸ ಕಾಮಗಾರಿಗಳನ್ನು ಕೂಡ ತೊಳೆದಾಕ್ಬಿಡ್ತಾ ಇದೆ. ಗಮನಿಸಬಹುದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಗರದ ರಸ್ತೆಗಳು. ಕಳೆದ 2 ತಿಂಗಳ ಹಿಂದಷ್ಟೇ ನಗರದ ರಸ್ತೆಗಳಿಗೆ ಡಾಂಬರೀಕರಣವನ್ನು ಮಾಡುವಂಥ ಕೆಲಸವನ್ನು ಬಿಬಿಎಂಪಿ ಅವರು ಮಾಡಿದರು. ಬಟ್ ಆದರೆ ಕಳೆದ 2 ದಿನದಿಂದ ಸುರಿತಾ ಇರುವಂಥ ಮಳೆ ಆ ಎಲ್ಲ ಡಾಂಬರೀಕರಣಕ್ಕೆ ಆಗಿದ್ದಂತಹ ರಸ್ತೆಗಳನ್ನು ಕಂಪ್ಲೀಟಾಗಿ ತೊಳೆದಾಕ್ತಾ ಇದೆ. ನಿಜಕ್ಕೂ ಅದು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ರಿ. ಸದ್ಯ ಈಗ ನಾವಿರುವಂಥದ್ದು ಉತ್ರಳ್ಳಿ ಮುಖ್ಯ ರಸ್ತೆ, ಕನಕದಾಸ ವೃತ್ತ ಏನಿದೆ ಆ ಕನಕದಾಸ ವೃತ್ತದಲ್ಲಿದ್ದೇನೆ. ಅದರ ರಸ್ತೆಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ರಿ. ಕಂಪ್ಲೀಟಾಗಿ ರಸ್ತೆಗೆ ಹಾಕಿದ್ದಂತಹ ಡಾಂಬರು, ಜಲ್ಲಿಕಲ್ಲು ಎಲ್ಲವೂ ಕೂಡ ರಸ್ತೆಯ ಹಳ್ಳದಿಂದ ಮೇಲ್ಭಾಗಕ್ಕೆ ಬಂದು ಬಿದ್ದಿರುವಂಥದ್ದು. ವಾಹನ ಸವಾರರು ಹರಸಾಹಸವನ್ನು ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಮಳೆ, ಮತ್ತೊಂದು ಕಡೆ ಸರಿಯಾಗಿ ರಸ್ತೆಯಲ್ಲಿ ಓಡಾಟವನ್ನು ಮಾಡೋದಕ್ಕೆ ಆಗದಂಥ ಪರಿಸ್ಥಿತಿ. ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಸಾಹಸಗಳನ್ನು ಮಾಡಬೇಕಂದ್ರೆ ಬಹಳ ದೊಡ್ಡ ಗುಂಡಿಗಳು ಬಿದ್ದಿದೆ. ಸೊ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ